ನಗರದ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ರಂಜನ್ ಪಾಂಡೆ ಭೇಟಿ ನೀಡಿ ಪರಿಶೀಲಿಸಿದರು. ಆಸ್ಪತ್ರೆಯ ವಿವಿಧ ಕಾರ್ಯಕ್ಷಮತಾ ಸೂಚ್ಯಂಕಗಳನ್ನು ಸಮಗ್ರವಾಗಿ ಪರಿಶೀಲಿಸಿದರು. ಅಲ್ಲದೆ ಡಯಾಲಿಸಿಸ್ ಘಟಕದ ದಾಖಲೆಗಳು ಹಾಗೂ ಅದರ ಕಾರ್ಯನಿರ್ವಹಣೆಯ ಪ್ರಗತಿಯನ್ನು ವೀಕ್ಷಿಸಿದರು. ಆಸ್ಪತ್ರೆಯ ದುರಸ್ತಿ ಹಾಗೂ ನವೀಕರಣ ಕಾಮಗಾರಿಗಳಿಗಾಗಿ ಕರ್ನಾಟಕ ಆರೋಗ್ಯ ವ್ಯವಸ್ಥೆಗಳ ಅಭಿವೃದ್ಧಿ ಮತ್ತು ಸುಧಾರಣಾ ಯೋಜನೆ ವತಿಯಿಂದ 1.5 ಕೋಟಿಗಳ ಅಂದಾಜು ಮೊತ್ತದ ಸಿದ್ಧಪಡಿಸಲಾದ ಯೋಜನೆಯನ್ನು ಪರಿಶೀಲಿಸಿ ತಕ್ಷಣವೇ ಇಲಾಖೆಯ ಇಂಜಿನಿಯರ್ ಅವರಿಗೆ ಕಾಮಗಾರಿಯನ್ನು ಶೀಘ್ರವಾಗಿ ಆರಂಭಿಸಲು ಆದೇಶಿಸಿದರು. And also we got CPAP machines. CPAP. None of the government hospitals could have CPAP machines. And we have recently got one ventilator also, sir. All serological. We are in government hospitals. We are not in STD-C vaccine. And biochemical, we have got higher in biochemical missions, which includes liver. Up to 30 lakhs. LFT, RST, hematology, complete hematology missions. Fully automated missions. ಆಸ್ಪತ್ರೆಯಲ್ಲಿ 4 ವೈದ್ಯರ ಹುದ್ದೆಗಳು ಖಾಲಿ ಇರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ವೈದ್ಯರ ಖಾಲಿ ಹುದ್ದೆಗಳ ಕುರಿತು ಸಾಮಾನ್ಯ ವರ್ಗಾವಣೆ ಕೌನ್ಸಿಲಿಂಗ್ನಲ್ಲಿ ಭರ್ತಿಯಾಗುತ್ತಿದ್ದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡು ಹುದ್ದೆಗಳನ್ನು ಭರ್ತಿ ಮಾಡಲು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಿದರು. ಕೌನ್ಸಿಲಿಂಗ್ ಅಲ್ಲಿ ಯಾರು ಸೆಲೆಕ್ಟ್ ಮಾಡ್ತಾರೆ, ನೀವು ಅನುಕೂಲ ಮಾಡಬೇಕು. ಇಲ್ಲಿ ಬರುವವರಿಗೆ ಸ್ವಲ್ಪ ಸರ್ ಫಿಸಿಷಿಯನ್ಸ್ ಇಲ್ಲ ಸರ್, ಫಿಸಿಷಿಯನ್ಸ್ ಒಬ್ಬರೇ ಇರೋದು. ಫಿಸಿಷಿಯನ್ ನೀವೇನಾಗಿದ್ದೀರಮ್ಮ? ಅದು ಗುತ್ತಿಗೆ ಆಧಾರದ ಮೇಲೆ ಇದಾಗಿದೆ ಸರ್, ಬ್ಲಡ್ ಸ್ಟೋರೇಜ್ ಯೂನಿಟ್ ಟೆಕ್ನಿಷಿಯನ್. ಆಯಿತು, ನೋಡ್ತೇನೆ ಸರ್. ಆಯಿತು. ಅವರು ಗುತ್ತಿಗೆದಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್. ಏನಾಗಿ ಕೆಲಸ? ಲ್ಯಾಬ್ ಟೆಕ್ನಿಷಿಯನ್. ಅವರು ಅನಾಥರೈಸ್ ಆಗಿ ಹಸ್ಬೆಂಡ್ ಏನೋ ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸ್ ಆಗಿ ಬಿಟ್ಬಿಡ್ತಾರೆ. ಒಂದು 7-8 ತಿಂಗಳು, ಎಷ್ಟು ಒಂದು ವರ್ಷ. ಆಸ್ಪತ್ರೆಗೆ ಹೆಚ್ಚುವರಿ ಟ್ರಾಮಾ ಕೇರ್ ಹಾಸಿಗೆಗಳ ಅಗತ್ಯತೆ ಬಗ್ಗೆ ಶೀಘ್ರದಲ್ಲೇ ಕ್ರಮ ತೆಗೆದುಕೊಳ್ಳಲಾಗುವುದು ಎಂಬ ಭರವಸೆ ನೀಡಿದರು. ಇಲ್ಲಿ 4 ಹೈವೇಸ್, ಅದರಿಂದ ನಾವು ಕೆಲವೊಂದು ತೆಕ್ಕೊಂಡು ಎಮರ್ಜೆನ್ಸಿಯಿಂದ ವಾರ್ಡಿಗೆ ಶಿಫ್ಟ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಆ ಥರ 10 ಬೆಡ್ಸು ರನ್ನಿಂಗ್ ಶಾರ್ಟ್ ಕೆಪಾಸಿಟಿ. ಇನ್ನೂ 10 ಬೆಡ್ ಆದರೂ ನಮಗೆ ಅನುಕೂಲ ಆಗುತ್ತೆ. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾ ಚಂದ್ರಶೇಖರ್, ವೈದ್ಯಾಧಿಕಾರಿಗಳಾದ ಡಾ ಬಾಬು, ರಾಜೇಂದ್ರ ಪ್ರಸಾದ್, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಡಿಎಂ ಗೌಡ, ತಾಲೂಕು ವೈದ್ಯಾಧಿಕಾರಿ ಡಾ ಸಿದ್ದೇಶ್, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸೊ ಅದರಲ್ಲಿ ಅವ್ರದ್ದು BPL ಕಾರ್ಡು, ಆಧಾರ್ ಕಾರ್ಡು, ಡೀಟೇಲ್ಸ್ ಎಲ್ಲ ತಗೊಂಡು ಅವರು ಡಯಾಲಿಸಿಸ್ ಸೆಂಟರಲ್ಲಿ ನೀವು ಎಂಟರ್ ಮಾಡಿಸ್ತೀರಿ, ಅವ್ರು ಮಾಡ್ತಾರೆ ಸರ್. ನನ್ನ ಹತ್ರ ಬಂದು ಆಸ್ಕ್ ಅಂಡ್ ದಟ್ ಗೋ, ಐ ವಿಲ್ ಸೆಂಡ್ ದೆಮ್ ಟು 64 ಸರ್. 64 ಆನ್ ಹ್ಯಾಂಡ್ ಎಷ್ಟಿದೆ ಕೇಸ್ ನೀವು ಬಂದಿರಾ? 69. ಹೌದು, 69 ಪೇಷಂಟ್ಸ್ ಇದ್ದಾರೆ. ಸೊ ಅವರಿಗೆ ಎಷ್ಟು ಸೈಕಲ್ಸ್ ಬೇಕಾಗುತ್ತೆ ತಿಂಗಳಿಗೆ? ಅಲ್ಲ ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲ ಸರ್, ನೆಫ್ರಾಲಜಿಸ್ಟ್ ಅಡ್ವೈಸ್ ಮೇಲೆ ಕಿಡ್ನಿ ಲೆವೆಲಲ್ಲಿ ಇದೆ. ಹಾಂ, ಕ್ರಿಯಾಟಿನೈನ್ ವ್ಯಾಲ್ಯೂ ಮೇಲೆ ಡಿಸೈಡ್. ಸೊ ನಿಮ್ಮಲ್ಲಿ ವೇಟಿಂಗ್ ಏನಾದರೂ ಇದೆಯಾ? ಇಲ್ಲ. ಆದರೆ ಈಗ ಹೆಂಗೆ ಗೊತ್ತಾಗುತ್ತೆ ವೇಟಿಂಗ್ ಇಲ್ಲ ಅಂತ? ಎನ್ರೋಲ್ಮೆಂಟಿಗೆ ಬರೋಲ್ಲ ಸರ್. ಎನ್ರೋಲ್ಮೆಂಟ್ಗೆ ಹೇಳಿದ್ರು ಸರ್. ಎನ್ರೋಲ್ಮೆಂಟ್ ಯಾರು ಮಾಡ್ತಾರೆ? ಯಾರು ವೇಟ್ ಪರ್ಸನ್ ಓನ್ಲಿ ಟೇಕ್ಸ್. ಅಲ್ಲ, ಅವ್ರು ಎನ್ರೋಲ್ ಮಾಡದಿದ್ರೆ ಸರ್ ಇಲ್ಲ ಸರ್, ಇಲ್ಲ. ಪೇಷಂಟ್ಸ್ ಕಮ್ಮಿ